ಗಡಿ ಜಿಲ್ಲೆ ಬೀದರ್ನಲ್ಲೂ ಕಲ್ಲು ಗಣಿಗಾರಿಕೆ ಮತ್ತು ಕೆಂಪು ಮಣ್ಣು ಸಾಗಾಟ ದಂಧೆ ಜೋರಾಗಿದೆ. ಹೊನ್ನಿಕೇರಿ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಕೆಂಪು ಮಣ್ಣು ಸಾಗಾಟ ರಾಜಾರೋಷವಾಗಿ ನಡೀತಾ ಇದೆ. ಅಧಿಕಾರಿಗಳ ಭಯವೂ ಇಲ್ಲದೆ ಎಗ್ಗಿಲ್ಲದೆ ಕಲ್ಲು ಮಣ್ಣು ಸಾಗಿಸಲಾಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಪೊಲೀಸರನ್ನ ಪ್ರಶ್ನಿಸಿದ್ರೆ ಯಾವುದೇ ಉತ್ತರ ಸಿಕ್ಕಿಲ್ಲ. ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ವಿಶ್ವನಾಥ್ ಅವರಿಗೆ ಕಾಲ್ ಮಾಡಿದ್ರೆ ನೋ ರಿಯಾಕ್ಷನ್. ಇತರೆಯ ಅಧಿಕಾರಿಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಲೊಕೇಶನ್ ಕಳಿಸಿದ್ರು ಕೂಡ ಡೋಂಟ್ ಕೇರ್. ಸ್ಪಾಟ್ಗೆ ಬನ್ನಿ ಅಂದ್ರೆ ಕಾಲ್ ಕಟ್ ಮಾಡ್ತಾರೆ. ಈ ಜಮೀನು ಪ್ರೈವೇಟ್ ಆಗಿದ್ದು ಪಾಂಡೆ ಅನ್ನೋರಿಗೆ ಸಂಬಂಧಪಟ್ಟಿದ್ಯಂತೆ. ಆದ್ರೆ ಮೈನಿಂಗ್ ಮಾಡೋದಕ್ಕೆ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಟನ್ಗಟ್ಲೆ ಕಲ್ಲು ಮಣ್ಣು ಸಾಗಿಸಲಾಗ್ತಾ ಇದ್ದು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಪ್ರತಿದಿನ 10 ಟಿಪ್ಪರ್ ಲಾರಿಗಳಲ್ಲಿ ಮಣ್ಣು ಕಲ್ಲು ಸಾಗಿಸಲಾಗ್ತಾ ಇದೆ. ಕಡಿವಾಣ ಹಾಕದ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಈಗ ಬೀದರ್ ಜನರು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಬಾಲಾಜಿ, ಕರ್ನಾಟಕ ಟಿವಿ, ಬೀದರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.